ಮಳೆಗಾಲ ಸಂದರ್ಭದಲ್ಲಿ ಕಡಲ ತಡಿಯ ಮಂದಿಗೆ ಕಡಲ್ ಕೊರೆತದ ಆತಂಕ. ಬೇಸಿಗೆಯಲ್ಲಿ ಕೈಬೀಸಿ ಕರೆಯುವಂತ ಸಮುದ್ರ ಮಳೆಗಾಲದಲ್ಲಿ ತನ್ನ ರೌದ್ರ ನರ್ತನವನ್ನ ತೋರಿಸುತ್ತೆ. ಕಡಲಿನ ಈ ಆರ್ಭಟಕ್ಕೆ ದಡದಲ್ಲಿ ವಾಸಿಸುವಂತ ಮಂದಿ ಹೈರಾಣಾಗಿ ಹೋಗ್ತಾರೆ. ಅತ್ತ ಸರ್ಕಾರವೂ ಅಷ್ಟೇ ಟೂರಿಸಂಗೆ ಕೊಡುವಂತ ಆದ್ಯತೆ ಕಡಲ್ ಕೊರೆತದ ಶಾಶ್ವತ ಪರಿಹಾರಕ್ಕೆ ನೀಡ್ತಾ ಇಲ್ಲ ಅನ್ನೋ ಕೂಗು ಕೇಳಿ ಬರ್ತಾ ಇದೆ. ಆ ಬಗ್ಗೆ ಒಂದು ವರದಿ ಇಲ್ಲಿದೆ ನೋಡಿ. ಮಂಗಳೂರು ನಗರದ ಬೈಕಂಪಾಡಿಯ ಮೀನಕಳಿಯ ಎಂಬಲ್ಲಿ ಕಡಲ್ಕೊರೆತ ತೀವ್ರವಾಗುತ್ತಿದೆ. 4 ವರ್ಷಗಳ ಹಿಂದೆ ಆದ ತೌಕ್ತೆ ಚಂಡಮಾರುತದ ಪ್ರಭಾವದಿಂದ ಮೀನಕಳಿಯ ಭಾಗದಲ್ಲಿ ಕಡಲ್ಕೊರೆತವಾಗಿತ್ತು. ಈಗಲೂ ಅಂಥದ್ದೇ ಭಯ ಕಾಡುತ್ತಿದೆ. ಇದಕ್ಕೆ ಪರಿಹಾರ ಅನ್ನುವಂತೆ ಸ್ಥಳೀಯ ಶಾಸಕ ಡಾಕ್ಟರ್ ಭರತ್ ಶೆಟ್ಟಿಯವರ ಅನುದಾನದಲ್ಲಿ ಸ್ಯಾಂಡ್ ಬ್ಯಾಗ್ಗಳನ್ನು ಅಳವಡಿಸುವ ಕಾರ್ಯ ನಡೆದಿದೆ. ಆದರೆ ತೀವ್ರ ಕಡಲ್ಕೊರೆತ ತಡೆಗಟ್ಟಲು ಈ ಸ್ಯಾಂಡ್ ಬ್ಯಾಗ್ಗಳು ಹೆಚ್ಚು ಪ್ರಯೋಜನಕಾರಿಯಾಗಿಲ್ಲ. ಜೊತೆಗೆ ಸ್ಯಾಂಡ್ ಬ್ಯಾಗ್ ಅಥವಾ ಬೃಹದ್ದಾದ ಕಲ್ಲುಗಳನ್ನು ಹಾಕಿ ತಡೆಗೋಡೆ ನಿರ್ಮಿಸಿದರೆ ಮೀನುಗಾರರು ಇನ್ನಷ್ಟು ಸಂಕಷ್ಟ ಎದುರಿಸಬೇಕಾಗತ್ತೆ. ದೋಣಿಗಳನ್ನು ದಡಕ್ಕೆ ತರಲು ಅಥವಾ ಲಂಗರು ಹಾಕಲು ಕಷ್ಟಪಡಬೇಕಾಗತ್ತೆ. ಹೀಗಾಗಿ ಉಡುಪಿ ಜಿಲ್ಲೆಯ ಮರವಂತೆ ಬೀಚ್ನಲ್ಲಿ ಅಳವಡಿಸಿರುವಂತೆ ಬ್ರೇಕ್ ವಾಟರ್ ಯೋಜನೆ ಅಂದರೆ ಟಿ ಮಾದರಿಯಲ್ಲಿ ತಡೆಗೋಡೆ ಮಾಡುವಂತೆ ಮೀನುಗಾರರು ಆಗ್ರಹಿಸುತ್ತಿದ್ದಾರೆ. ಹೀಗೆ ಮಾಡಿದರೆ ದೋಣಿಗಳನ್ನು ಲಂಗರು ಹಾಕಲು ಅನುಕೂಲವಾಗಲಿದೆ ಅನ್ನುತ್ತಿದ್ದಾರೆ. ಯಾವುದೇ ಸಂದರ್ಭದಲ್ಲೂ ನಮಗೆ ಯಾರಿಗೂ ಏನು ಆಗಬಾರ್ದು. ಹಾಗಾಗಿ ಇಲ್ಲಿ ಕಲ್ಲಿನ ಮಾದರಿಯಲ್ಲಿ ಅದು ಟಿ ಶೇಪು ಯಾವುದೇ ಒಟ್ಟು ನಮ್ಮ ಈ ಪರಿಸರದಕ್ಕೆ ಯಾವುದೇ ಹಾನಿಯಾಗದಾಗೆ ನೋಡ್ಕೊಳ್ತೀವಿ. ಇದು ನಮ್ಮದು MLA ಕಾರ್ಪೊರೇಷನ್ ಯಾರೇ ಬೇಕಾದರೆ ಇಷ್ಟುವರೆಗೆ ನಮಗೆ ಫುಲ್ಲು ಸಪೋರ್ಟ್ ಕೊಡ್ತಿದ್ದಾರೆ. MLA ಸಪೋರ್ಟ್ ಕಾರ್ಪೊರೇಷನ್ ಎಲ್ಲ. ಇವಾಗ ನಮಗೇನಂತಂದರೆ ಈ ಸಂದರ್ಭದಲ್ಲಿ ಒಂದು ಪ್ರತಿ 4 ವರ್ಷದಿಂದಲೂ ಇದೇ MLA ಮುಖಾಂತರವಾಗಿ ನಾವು ಇಲ್ಲಿ ಸ್ಟ್ಯಾಂಡ್ ಬ್ಯಾಗ್ ಇಡ್ತಾಯಿದ್ವಿ. ಈ ವರ್ಷ ಒಂದು ತಾತ್ಕಾಲಿಕ ಇಡ್ತಾಯಿದ್ವಿ. ಇದು ನಮಗೆ ಈ ಥರ ಬದಲು ನಮಗೆ ಪರ್ಮನೆಂಟ್ ಸೊಲ್ಯೂಷನ್ ಆಗಿ ಒಂದು ಕಲ್ಲು ಇಡಬೇಕಂತ ನಮ್ಮದು ಎಲ್ಲರದ್ದು ವಿನಂತಿ. ಮಳೆಗಾಲ ಬರುವಾಗ ವರ್ಷಂಪ್ರತಿ ಇದೇ ಸಮಸ್ಯೆ. ಯಾವಾಗ ನೋಡಿದ್ರು ನೀರು ಮೇಲೆ ಬರುವುದು, ಆಮೇಲೆ ಈ ಒಂದು ಹೊಯ್ಗೆ ಬ್ಯಾಗನ್ನು ಇಲ್ಲಿ ಇಡುವಂಥದ್ದು. ಇದು ತಾತ್ಕಾಲಿಕವಾಗಿ. ನಮಗೆ ಪರ್ಮನೆಂಟಾಗಿ ಏನಾದರೂ ಒಂದು ಸೊಲ್ಯೂಷನ್ ಬೇಕು. ಎಲ್ಲ ಕಡೆ ಕಲ್ಲು ಎಂಥದನ್ನೆಲ್ಲ ಹಾಕಿದ್ದಾರೆ. ನಮ್ಮ ಈ ಪ್ರದೇಶಕ್ಕೂ ಇದೊಂದು ಸಾಧಾರಣ ಒಂದು 250-300 ಮೀಟರ್ ಇದೆ. ಈ ಪ್ರದೇಶಕ್ಕೆ ಒಟ್ಟಿಗೆ ಒಂದು ಕಲ್ಲನ್ನು ಹಾಕಬೇಕಂತ ಹೇಳಿ ನಾವು ವಿನಂತಿ ಮಾಡ್ತಾ ಇದ್ದೇವೆ. ಈ ಸರಿ ಸುಮಾರು ನಾವು 4 ವರ್ಷದಿಂದ ಈ ಥರನೇ ಆಗ್ತಾ ಉಂಟು. ಲಾಸ್ಟ್ ಟೈಮ್ 2-3-4 ವರ್ಷಗಳ ಹಿಂದೆ ತೌತೆ ಅಂತ ಒಂದು ಚಂಡಮಾರುತ ಬಂತು. ಅದರಲ್ಲಿ ಸರಿ ಸುಮಾರು ಒಂದು 20ರಿಂದ 30 ಮನೆ ಹೋಗಿದೆ. ಅದರಿಂದ ನಾವು ಸ್ಟಾರ್ಟ್ ಮಾಡಿದ್ದು ಸ್ಯಾಂಡ್ ಗೋಣಿಯನ್ನು ಹಾಕ್ತಿದ್ದೇವೆ. ಅದು ಶಾಶ್ವತ ಪರಿಹಾರ ಅಲ್ಲ. ಇದು ಶಾಶ್ವತ ಪರಿಹಾರ ಅಂದರೆ ಏನು, ಗೌರ್ಮೆಂಟಿನಿಂದ ಕಲ್ಲು ಹಾಕಬೇಕು ಅದಕ್ಕೆ, ಇಲ್ಲದ್ರೆ ಏನು ಇದು ಪರಿಹಾರ ಇಲ್ಲ ಅದಕ್ಕೆ. ಈ ಬಾರಿ ಕೂಡ ಅಂತ ಆತಂಕ ಎದುರಾಗ್ತಾ ಇದೆ. ಮಳೆ ಯಾವಾಗ ಸಮುದ್ರ ಮೇಲೆ ಬರ್ತಂತ ಗೊತ್ತಾಗೋದಿಲ್ಲ. ಈ ಪರಿಸರದಲ್ಲಿ ವಾಸ ಮಾಡುವಂಥ ರಾತ್ರಿಯವರು ಇದು ಮಾಡಬೇಕಾಗುತ್ತೆ. ಸುರತ್ಕಲ್ ಸಮೀಪದ ಮೀನಕಳಿಯ ಒಂದೇ ಭಾಗದಲ್ಲಿ 7,000 ಜನರು ವಾಸಿಸುತ್ತಿದ್ದಾರೆ. ಇತ್ತೀಚಿನ ವರ್ಷಗಳಲ್ಲಿ ಮಳೆಗಾಲದ ಸಂದರ್ಭ ಮೀನಕಳಿಯ ಸಮುದ್ರ ತೀರದಲ್ಲಿ ತೀವ್ರ ಕಡಲ್ಕೊರೆತ ಉಂಟಾಗುತ್ತಿದೆ. ಬೃಹತ್ ಗಾತ್ರದ ಅಲೆಗಳು ಭೂಭಾಗವನ್ನ ಆಪೋಷಣ ಪಡೆದುಕೊಳ್ಳುತ್ತಿರುವುದರಿಂದ ಜನರಿಗೆ ಆತಂಕ ಹೆಚ್ಚಾಗಿದೆ. 6 ವರ್ಷಕ್ಕಿಂತ ಮುಂಚೆ ಬಂದಂಥ ಈ ಒಂದು ತೌತೆ ಚಂಡಮಾರುತದಿಂದಾಗಿ ನಂತರದ ದಿನಗಳಲ್ಲಿ ಪ್ರತಿ ವರ್ಷ ನಾವು ಇಲ್ಲಿ ತಡೆಗೋಡೆ ಹಾಕುವಂಥ ಅನಿವಾರ್ಯತೆ ನಮಗೆ ಬಂದಿದೆ. ಹಾಗಾಗಿ ಸರ್ಕಾರಕ್ಕೆ ನಾವು ಶಾಶ್ವತವಾದ ಒಂದು ತಡೆಗೋಡೆ ನಮಗೆ ನಿರ್ಮಾಣ ಮಾಡಿ ಕೊಡಬೇಕಂತ ಒಂದು ಬೇಡಿಕೆಯನ್ನು ಕೂಡ ನಾವು ಇಟ್ಟಿದ್ದೇವೆ. ಆದರೆ ಇಲ್ಲಿ ಮೂಲ ಮೀನುಗಾರಿಕೆ. ಹಾಗಾಗಿ ನಮಗೆ ಟಿ ಮಾದರಿಯ ಒಂದು ತಡೆಗೋಡೆಗೆ ನಾವು ಪ್ರಪೋಸಲ್ ನಾವು ಆಲ್ರೆಡಿ ನಾವು ಒಂದು 4-5 ವರ್ಷದ ಮುಂಚೆ ನಾವು ಕಲಿಸಿದ್ವಿ. ನಾವು ಈಗ ಇಷ್ಟರ ತನಕ ಯಾವುದೇ ಒಂದು ಅದರ ಬಗ್ಗೆ ನಮಗೆ ಮಾಹಿತಿ ನಮಗೆ ಬಂದಿಲ್ಲ. ಕಡಲ್ಕೊರೆತ ಅನ್ನೋದು ಕರಾವಳಿಗರಿಗೆ ಹೊಸದೇನಲ್ಲ. ಆದರೆ ಇದು ಪ್ರತಿ ವರ್ಷದ ಗೋಳು. ಟೆಂಪರರಿ ಪರಿಹಾರ ಸಾಕು, ಇನ್ನೇನಿದ್ರೂ ಶಾಶ್ವತ ಪರಿಹಾರ ನೀಡುವ ಬ್ರೇಕ್ ವಾಟರ್ಗಳನ್ನು ಅಳವಡಿಸಿ ಅಂತ ಕಡಲ ತಡಿಯ ನಿವಾಸಿಗಳು ಒತ್ತಾಯಿಸಿದ್ದಾರೆ. ಕ್ಯಾಮರಾಮನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಕಿಶನ್ ಶೆಟ್ಟಿ. ಪ್ರತಿ ಮಳೆಗಾಲ ಸಂದರ್ಭದಲ್ಲಿ ಸಮುದ್ರ ದಡದಲ್ಲಿ ಯಾರೆಲ್ಲ ವಾಸ ಮಾಡ್ತಾರೆ ಅವರಿಗೆ ಈ ಗೋಳು ಅನ್ನೋದು ಇದ್ದಿದ್ದೆ. ನಮಗೆ ಪ್ರತಿ ವರ್ಷನೂ ನೀವು ತಾತ್ಕಾಲಿಕ ಪರಿಹಾರ ಕೊಡ್ತಾ ಇದ್ದೀರಾ, ಅದು ಬೇಡ ಶಾಶ್ವತ ಪರಿಹಾರ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಈಗ ಶಾಸಕರ ಅನುದಾನದಲ್ಲಿ ಸ್ಯಾಂಡ್ ಬ್ಯಾಗ್ ಹಾಕಿದಾರಲ್ಲ, ಅದಕ್ಕೆ ಎಷ್ಟು ಖರ್ಚು ಮಾಡಿದ್ರು ಬಟ್ ಅದು ಪ್ರಯೋಜನಕ್ಕೆ ಬರ್ತಾ ಇಲ್ಲ. ಈ ಟಿ ಮಾದರಿಯ ಬ್ರೇಕ್ ವಾಟರ್ ವ್ಯವಸ್ಥೆ ಎಷ್ಟು ಖರ್ಚಾಗಬಹುದು ಎಸ್ಟಿಮೇಷನ್? ಶರ್ಮಿತಾ, ಈ ಕಡಲ ತಡಿಯ ನಿವಾಸಿಗಳದ್ದು ಪ್ರತಿ ವರ್ಷ ಇದೇ ಸಮಸ್ಯೆ. ಯಾಕಂದ್ರೆ ಒಂದು ಭಾಗದಲ್ಲಿ ಕಡಲ್ ಕೊರೆತ ಆದ್ರೆ ಇನ್ನೊಂದು ವರ್ಷದಲ್ಲಿ ಮತ್ತೊಂದು ಭಾಗದಲ್ಲಿ ಕಡಲ್ ಕೊರೆತ ಆಗತ್ತೆ. ಹೀಗಾಗಿ ಸಾಕಷ್ಟು ಭೂಭಾಗಗಳನ್ನ ಸಮುದ್ರ ಆಪೋಷಣಗೈತಾ ಇದೆ.
ಮಂಗಳೂರಿನ ಮೀನಕಳಿಯದ ನಿವಾಸಿಗಳ ಸ್ಥಿತಿ ಕೂಡ ಇದೆ. ಕಳೆದ 4 ವರ್ಷದ ಹಿಂದೆ ತೌಕ್ತೆ ಚಂಡಮಾರುತ ಬಂತು. ಆ ಚಂಡಮಾರುತ ಪ್ರಭಾವದಿಂದಾಗಿ ಮೀನಕಳಿಯ ಭಾಗದಲ್ಲಿ ಸುಮಾರು 200 ಮೀಟರ್ ಉದ್ದಕ್ಕೂ ಈಗ ಕಡಲ್ಕೊರೆತ ಆಗ್ತಾ ಇದೆ. ಕಳೆದ 4 ವರ್ಷಗಳಿಂದ ಸತತವಾಗಿ ಕಡಲ್ಕೊರೆತ ಆಗ್ತಾ ಇದೆ. ಹಂತ ಹಂತವಾಗಿ ಭೂಭಾಗಗಳು ಸಮುದ್ರಕ್ಕೆ ಆಪೋಷಣಗೊಳ್ತಾ ಇದೆ. 4 ವರ್ಷದ ಹಿಂದೆ ಚಂಡಮಾರುತದ ಬರುವ ಮುಂಚೆ ಯಾವುದೇ ರೀತಿಯಾಗಿ ಕಡಲ್ಕೊರೆತದ ಸಮಸ್ಯೆಗಳನ್ನ ಆ ಭಾಗದ ನಿವಾಸಿಗಳು ಎದುರಿಸಿಲ್ಲ. ಪ್ರಮುಖವಾಗಿ ಮೀನಕಳಿಯ, ಪಣಂಬೂರು, ಕುಳಾಯಿ ಈ ಭಾಗದ ಮೀನುಗಾರರು ಪ್ರಮುಖವಾಗಿ ನಾಡದೋಣಿ ಮೀನುಗಾರಿಕೆಯನ್ನು ಮಾಡಿ ಜೀವನವನ್ನು ಮಾಡುವವರು. ಬೇರೆಯವರೆಲ್ಲರೂ ಕೂಡ ಪರ್ಷಿಯನ್ ಬೋಟ್ ಅಥವಾ ಟ್ರಾಲ್ ಬೋಟನ್ನು ಇಟ್ಟು ಆಳ ಸಮುದ್ರಕ್ಕೆ ಮೀನುಗಾರಿಕೆಗೆ ಹೋದರೆ, ಈ ಭಾಗದ ಜನ ನಾಡದೋಣಿ ಮೀನುಗಾರಿಕೆಯನ್ನು ಮಾಡೋರು. ನಾಡದೋಣಿ ಮೀನುಗಾರಿಕೆ ಮುಗಿಸಿ ಬಂದ ನಂತರವಾಗಿ ಮತ್ತೆ ದಡಕ್ಕೆ ಎಳೆದು ಕಟ್ಟಬೇಕಾಗತ್ತೆ. ಹಾಗಾಗಿ ಇಲ್ಲಿ ತಡೆಗೋಡೆಯಾಗಿ ಕಲ್ಲನ್ನು ಹಾಕಿದರೆ ಯಾವುದೇ ರೀತಿಯಾಗಿ ಪ್ರಯೋಜನ ಆಗಲ್ಲ. ಟಿ ಮಾದರಿಯಲ್ಲಿ ಆ ತಡೆಗೋಡೆಯನ್ನು ನಿರ್ಮಿಸಿ, ಬ್ರೇಕ್ ವಾಟರ್ ಅನ್ನು ನಿರ್ಮಿಸಿ ಅನ್ನೋದನ್ನು ಹೇಳ್ತಾ ಇರುವಂಥದ್ದು. ಮರವಂತೆಯಲ್ಲಿ ನಾವು ಕಾಣ್ತಾ ಇದ್ದೇವೆ. ಆ ಮಾದರಿಯಲ್ಲೇ ಇಲ್ಲಿ ಶಾಶ್ವತವಾಗಿ ಕಾಮಗಾರಿಯನ್ನು ಮಾಡಿ ಎಂಬ ಮನವಿಯನ್ನು ಕಳೆದ 4 ವರ್ಷಗಳಿಂದ ಮಾಡ್ತಾ ಇದ್ದಾರೆ. ಆದರೆ 4 ವರ್ಷಗಳಿಂದ ಯಾವುದೇ ರೀತಿಯಾಗಿ ಇವರ ಮನವಿಗಳಿಗೆ, ಬೇಡಿಕೆಗಳಿಗೆ ಸ್ಪಂದನೆ ಸಿಗ್ತಾ ಇಲ್ಲ. ಕೊನೆಯದಾಗಿ ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಶಾಸಕ ಡಾಕ್ಟರ್ ವೈ ಭರತ್ ಶೆಟ್ಟಿ ಅವರ ಮುತುವರ್ಜಿಯಿಂದ ಪ್ರತಿ ವರ್ಷ ಅಲ್ಲಿ ಸ್ಯಾಂಡ್ ಬ್ಯಾಗ್ಗಳನ್ನು ಹಾಕಲಾಗತ್ತೆ. ಸುಮಾರು 25 ಲಕ್ಷ ರೂಪಾಯಿ ವೆಚ್ಚವನ್ನು ಇದಕ್ಕೆ ಮಾಡಲಾಗತ್ತೆ. ಪ್ರತಿ ವರ್ಷ ಸ್ಯಾಂಡ್ ಬ್ಯಾಗ್ಗಳನ್ನು ಹಾಕುವುದು ಇವರ ರೂಢಿಯಾಗಿ ಹೋಗಿದೆ. ಆದರೆ ಈ ಸ್ಯಾಂಡ್ ಬ್ಯಾಗ್ಗಳನ್ನು ಹಾಕಿದ ತಕ್ಷಣವಾಗಿ ಇಲ್ಲಿ ಸಮಸ್ಯೆಗೆ ಅಂತಿಮವಾಗಿ ಪರಿಹಾರ ಸಿಗ್ತಾ ಇಲ್ಲ. ಯಾಕಂದ್ರೆ ಸಮುದ್ರ ಉಕ್ಕೇರಿದ ಸಂದರ್ಭದಲ್ಲಿ ಮತ್ತಷ್ಟು ಭೂಭಾಗಗಳು ಸಮುದ್ರದ ಪಾಲಾಗುವಂತಹ ಸಾಧ್ಯತೆಗಳು ಕೂಡ ಇದೆ. ಸುಮಾರು 7,000 ನಿವಾಸಿಗಳು ಈ ಭಾಗದಲ್ಲಿ ವಾಸಿಸ್ತಾ ಇದ್ದಾರೆ. ಎಲ್ಲರೂ ಕೂಡ ಆಗ್ರಹ ಹೊಂದೇ ಇಲ್ಲೊಂದು ಶಾಶ್ವತವಾದ ಕಾಮಗಾರಿ ಮಾಡಿ ಅಂತ ಹೇಳಿ. ಯಾಕಂದ್ರೆ ಇವರು ನಿನ್ನೆ ಮೊನ್ನೆ ಕೂತವರಲ್ಲ, ಇವರ ತಲೆತಲಾಂತರಗಳಿಂದ ಅದೇ ಸಮುದ್ರ ತೀರದಲ್ಲಿ ಜೀವನ ಮಾಡ್ತಾ ಇದ್ದವರು, ತಮ್ಮ ಕುಲಕಸುಬಾಗಿ ಮೀನುಗಾರಿಕೆಯನ್ನ ಮಾಡ್ತಾ ಇದ್ದವರು. ಇದ್ದಕ್ಕಿದ್ದಂತೆ ಸಡನ್ ಆಗಿ ಅಲ್ಲಿಂದ ಜಾಗ ಖಾಲಿ ಮಾಡಿ ಅಂತ ಹೇಳಿದ್ರು ಕೂಡ ಅವರು ಹೋಗೋಕೆ ತಯಾರಿಲ್ಲ. ಯಾಕಂದ್ರೆ ಅವರ ತಲೆತಲಾಂತರಗಳನ್ನ ಮಾಡಿರುವಂತಹ ಕಸುಬನ್ನೇ ಇವಾಗಲೂ ಕೂಡ ಮಾಡ್ತಾ ಇರುವಂಥದ್ದು. ಆದರೆ ಇಲ್ಲಿ ಈ ಭಾಗದಲ್ಲಿ ಕಡಲ್ಕೊರೆತ ಸಮಸ್ಯೆಯಿಂದಾಗಿ ಸಾಕಷ್ಟು ಈಗ ತೊಂದರೆಗಳು ಉಂಟಾಗ್ತಾ ಇದೆ. ಪ್ರತಿ ವರ್ಷ ಜಿಲ್ಲಾ ಉಸ್ತುವಾರಿ ಸಚಿವರ ಬಳಿ ಹೋಗಿ ಮನವಿಯನ್ನು ಕೊಡ್ತಾ ಇದ್ದಾರೆ. ಆ ಉಸ್ತುವಾರಿ ಸಚಿವರು ಅವರ ಮನವಿಯನ್ನು ನೋಡಿ ಇದಕ್ಕೆ ಈ ವರ್ಷ ಗ್ರಾಂಟ್ ಅನ್ನು ಒದಗಿಸ್ತೇವೆ ಅಂತ ಹೇಳ್ತಾರೆ. ಆದರೆ ಇಲ್ಲಿ ತನಕ ಯಾವುದೇ ರೀತಿಯಾಗಿ ಶಾಶ್ವತವಾದ ಕಾಮಗಾರಿಗೆ ಗ್ರಾಂಟ್ ಅನ್ನು ನೀಡುವಂತಹ ಯಾವುದೇ ಒಂದು ಸಣ್ಣ ಪ್ರಕ್ರಿಯೆಗಳು ಕೂಡ ಮುಂದುವರೆದಿಲ್ಲ. ಹಾಗಾಗಿ ಈ ಬಾರಿಯೂ ನಿವಾಸಿಗಳು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಪ್ರತಿ ವರ್ಷ ಎಷ್ಟು ಅಂತ ಹೇಳಿ ನಾವು ಇಲ್ಲಿ ಜೀವನವನ್ನು ಮಾಡೋದು, ಎಷ್ಟು ಅಂತ ಹೇಳಿ ಕಡಲನ್ನು ನೋಡಿ ಭಯಗೊಳ್ಳೋದು ಎಂಬ ಆತಂಕದ ಮಾತುಗಳನ್ನು ಆಡ್ತಾ ಇದ್ದಾರೆ. ಸಾಮಾನ್ಯವಾಗಿ ಕಡಲ ತೀರದ ನಿವಾಸಿಗಳಿಗೆ ಸಮುದ್ರ ಅಂತ ಹೇಳಿದ್ರೆ ಭಯ ಇರೋದಿಲ್ಲ, ನೀರು ಅಂತ ಹೇಳಿದ್ರೆ ಭಯ ಇರೋದಿಲ್ಲ. ಯಾಕೆಂದ್ರೆ ಅದೇ ನೀರಿನಲ್ಲಿ ಸೆಣಸಾಡಿ ಜೀವನವನ್ನು ಕಟ್ಕೊಂಡಂಥವರು ಮೀನುಗಾರರು, ಮೊಗವೀರರು. ಹಾಗಾಗಿ ಅವರು ಈ ಬಾರಿ ಹೇಳ್ತಾ ಇರುವಂಥದ್ದು, ತೌಕ್ತೆ ಚಂಡಮಾರುತ ನಂತರವಾಗಿ ಸಮುದ್ರವನ್ನು ನೋಡುವಾಗ ಭಯ ಆರಂಭಗೊಳ್ಳುತ್ತೆ. ಮಳೆ ಜಾಸ್ತಿ ಆದ ಸಂದರ್ಭದಲ್ಲಿ ನದಿಗಳ ನೀರು ಅಪಾರ ಪ್ರಮಾಣದಲ್ಲಿ ಸಮುದ್ರಕ್ಕೆ ಸೇರಿದ ಸಂದರ್ಭದಲ್ಲಿ ಅಲೆಗಳ ಅಬ್ಬರ ಕೂಡ ಜಾಸ್ತಿ ಆಗತ್ತೆ. ಆವಾಗ ಸಮುದ್ರವನ್ನು ನೋಡುವಾಗ ಭಯ ಆಗತ್ತೆ, ರಾತ್ರಿ ನಿದ್ದೆ ಬರೋದಿಲ್ಲ. ಯಾವಾಗ ಮತ್ತೆ ಕಡಲು ಎಂಬ ಭಯ ಕೂಡ ಇಲ್ಲಿ ಸೃಷ್ಟಿಯಾಗುತ್ತೆ. ಹಾಗಾಗಿ ಈ ಭಾಗದಲ್ಲಿ ಶಾಶ್ವತವಾಗಿ ತಡೆಗೋಡೆ ಅಂದ್ರೆ ಕಡಲ್ಕೊರೆತ ನಿವಾರಣೆಗೆ ತಡೆಗೋಡೆಯನ್ನು ಮಾಡಿ, ಟಿ ಮಾದರಿಯ ಕಲ್ಲುಗಳನ್ನು ಹಾಕಿ ಇಲ್ಲಿ ತಡೆಗೋಡೆಯನ್ನು ಮಾಡಿ ಎಂಬ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಸಾಮಾನ್ಯವಾಗಿ ಕಡಲ್ಕೊರೆತ ಅಂತ ಹೇಳಿದ್ರೆ ಅದು ಉಳ್ಳಾಲ ಭಾಗದಿಂದ ಸುರತ್ಕಲ್ ಭಾಗ ತನಕ ಪ್ರತಿ ವರ್ಷವೂ ಕೂಡ ಹಂತ ಹಂತವಾಗಿ ಹೋಗ್ತಾ ಇರುವಂಥದ್ದು. ಆದರೆ ಮೀನಕಳಿಯ ಭಾಗವನ್ನು ನೋಡಬೇಕಾದ್ರೆ ಕಡಲ ತೀರದಲ್ಲೇ ಸಾಕಷ್ಟು ಮನೆಗಳಿವೆ, ಸಾಕಷ್ಟು ಹೋಮ್ ಸ್ಟೇಗಳಾಗಿರ್ಬೋದು, ರೆಸಾರ್ಟ್ಗಳು ಸಸಿ ಹಿತ್ಲು ಭಾಗದಲ್ಲಿ ಕೂಡ ಇರುವಂಥದ್ದು. ಹಾಗಾಗಿ ನಿವಾಸಿಗಳಿಗಿರುವಂಥದ್ದು ಒಂದೇ ಆತಂಕ, ಯಾವಾಗ ನಮ್ಮ ಮನೆಗಳು ಸಮುದ್ರ ಪಾಲಾಗುತ್ತೆ ಅಂತ ಹೇಳಿ. ದೊಡ್ಡ ಅನಾಹುತ ಆಗುವಂಥ ಯಾವುದೇ ಸಾಧ್ಯತೆಗಳನ್ನು ನಾವು ಅಲ್ಲಗಳೆಯುವಂತಿಲ್ಲ. ಯಾಕಂದ್ರೆ ಪ್ರಕೃತಿಯ ವೈಚಿತ್ಯವೇ ಹೀಗೆ, ಯಾವಾಗ ಏನು ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಹಾಗಾಗಿ ಈ ಭಾಗದಲ್ಲಿ ಶಾಶ್ವತವಾಗಿ ತಡೆಗೋಡೆಯನ್ನು ಮಾಡಿ ಎಂಬ ಆಗ್ರಹವನ್ನು ಸ್ಥಳೀಯರು ಮಾಡ್ತಾ ಇರುವಂಥದ್ದು. ಶರ್ಮಿತಾ. ಕಿಶನ್, ಒಂದ್ ಕಡೆ ಆತಂಕದಲ್ಲೇ ಮಳೆಗಾಲ ಸಂದರ್ಭದಲ್ಲಿ ದಿನಗಳನ್ನ ದೂಡಬೇಕು ಆ ಕಡಲ ತಡಿಯ ಜನ, ಎಸ್ಪೆಷಲಿ ಮೀನುಗಾರರು. ಇದುವರೆಗೂ ಆರ್ಥಿಕವಾಗಿ ನಷ್ಟ ಉಂಟಾದ ಬಗ್ಗೆ ಏನಾದರೂ ಮಾಹಿತಿ ಎಷ್ಟು ಆಗಿರ್ಬೋದು? ಮನೆ ಕಳ್ಕೊಂಡಿರ್ಬೋದು ಅಥವಾ ಬೋಟಿಗೆ ಹಾನಿ ಆಗಿರೋದಿರ್ಬೋದು? ಇವರ ಬೋಟಿಗಳಿಗೆ ಪ್ರತಿ ವರ್ಷ ಹಾನಿ ಆಗತ್ತೆ. ಯಾಕಂದ್ರೆ ಕಡಲು ನಾಡದೋಣಿ ಮೀನುಗಾರಿಕೆ ಅಂತ ಮಾಡುವವರು ಅವರು ಮಳೆಗಾಲದ ಸಂದರ್ಭದಲ್ಲೇ 1 ತಿಂಗಳ ಅವಧಿಯಲ್ಲಿ ಮಾಡುವಂಥದ್ದು. ಬೇರೆ ಸಮಯದಲ್ಲಿ ನಾಡದೋಣಿ ಮೀನುಗಾರಿಕೆ ಮಾಡಿದ್ರು ಕೂಡ ಯಥೇಚ್ಛವಾಗಿ ಮೀನುಗಳು ಸಿಗಲ್ಲ. ಈ ಮಳೆಗಾಲದ ಸಮಯದಲ್ಲಿ ಅದು ಮೀನುಗಳ ಸಂತಾನೋತ್ಪತ್ತಿಯ ಸಮಯ, ಆಳ ಸಮುದ್ರಕ್ಕೆ ಮೀನುಗಾರಿಕೆಗೆ ನಿಷೇಧ ಇದೆ. ಆ ಸಂದರ್ಭದಲ್ಲಿ ನಾಡದೋಣಿ ಮೀನುಗಾರಿಕೆಯನ್ನು ಮಾಡ್ಬೋದು. ಸಮುದ್ರದ ತೀರದಲ್ಲೇ ಇವರು ಮೀನುಗಾರಿಕೆಯನ್ನು ಮಾಡೋರು. ಆದರೆ ಈ ಮಳೆಗಾಲದ ಸಂದರ್ಭದಲ್ಲಿ ಜಾಸ್ತಿ ಕಡಲ್ಕೊರೆತ ಆಗುವಂಥ
ಸಂದರ್ಭದಲ್ಲಿ ಇವರು ದೋಣಿಯನ್ನ ಎಳೆದು ಕಟ್ಟೋಕೆ ಕೂಡ ಆಗೋದಿಲ್ಲ. ಯಾಕಂದ್ರೆ ಸಮುದ್ರ ಅಷ್ಟು ಬಲಶಾಲಿ ಆಗಿರುತ್ತೆ. ಆ ಎಳೆದು ಕಟ್ಟೋಕ್ಬೇಕಾದ್ರೆ ಬಹಳಷ್ಟು ಸಾಹಸವನ್ನ ಮಾಡಬೇಕಾಗತ್ತೆ. ಪ್ರತಿ ವರ್ಷ ಇವರ ದೋಣಿಗಳಿಗೆ ಹಾನಿ ಆಗ್ತಾ ಇದೆ, ಹಲವು ದೋಣಿಗಳು ಮುಳುಗಡೆ ಆಗ್ತಾ ಇದೆ. ಪ್ರತಿ ವರ್ಷ ಲಕ್ಷಾಂತರ ರೂಪಾಯಿ ನಷ್ಟವನ್ನ ಕೂಡ ಅನುಭವಿಸ್ತಿದ್ದಾರೆ. ಕೆಲವು ಕಡೆ ಮನೆಗಳು ಕೂಡ ಈಗ ಸಮುದ್ರದ ಪಾಲಾಗಿರೋದನ್ನು ನಾವು ಗಮನಿಸಿದ್ದೇವೆ. ಸೋಮೇಶ್ವರ, ಉಚ್ಚಿಲ, ಬಟ್ಟಪ್ಪಾಡಿಯಲ್ಲಿ ಸಾಕಷ್ಟು ಕಡಲ್ ಕೊರೆತದ ಪ್ರಭಾವ ಇದೆ. ಆ ಭಾಗದಲ್ಲಿ ಆ ಸಣ್ಣ ಮಟ್ಟಿಗೆ ಕಲ್ಲನ್ನು ಹಾಕಿ ಆ ಕಡಲನ್ನು ತಡೆಯುವಂತ ಕೆಲಸಗಳನ್ನು ಮಾಡ್ತಾರೆ. ಆದ್ರೆ ಈ ಭಾಗ ಮೀನಕಳಿಯ, ಪಣಂಬೂರು ಈ ಭಾಗದಲ್ಲಿ ಸಾಕಷ್ಟು ಕಡಲ್ ಕೊರೆತ ಆಗ್ತಾ ಇರುವಂತದ್ದು. ಆದ್ರೆ ಇಲ್ಲಿ ಕೂಡ ಆ ಕಲ್ಲನ್ನ ಹಾಕುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಆದ್ರೆ ಎಸ್ಪೆಷಲಿ ಆ ಮೀನಕಳಿಯ ಭಾಗದಲ್ಲಿ ಮೀನುಗಾರಿಕೆಯನ್ನು ನಂಬಿ ಜೀವನ ಮಾಡ್ತಂಥವರು, ಹಾಗಾಗಿ ಅವರಿಗೆ ನಾಡದೋಣಿ ಮೀನುಗಾರಿಕೆಯೇ ಜೀವನಾಧಾರ. ಈ ಭಾಗದಲ್ಲಿ ದೋಣಿಗಳನ್ನ ವ್ಯವಸ್ಥಿತವಾಗಿ ಸಮುದ್ರಕ್ಕೆ ಇಳಿಸಬೇಕಂದ್ರೆ ಟಿ ಮಾದರಿಯ ತಡೆಗೋಡೆ ಬೇಕು. ಹಾಗಾಗಿ ಇಂತಹ ಮಾದರಿಯ ತಡೆಗೋಡೆಯನ್ನ ಹಾಕಿ ಅಂತ ಹೇಳಿ ಅವರು ಸಾಕಷ್ಟು ಸಮಯದಿಂದ ಕೇಳಿಕೊಂಡು ಬರ್ತಾ ಇದ್ದಾರೆ. ಬೇರೆ ಕಡೆ ಕಲ್ಲುಗಳನ್ನು ಹಾಕಿದಂತೆ ಮೀನಕಳಿಯ ಭಾಗದಲ್ಲಿ ಕಲ್ಲುಗಳನ್ನು ಹಾಕೋಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಇಲ್ಲಿ ಅಡ್ಡಲಾಗಿ ಕಲ್ಲನ್ನು ಹಾಕಿದ್ರೆ ಸಮುದ್ರಕ್ಕೆ ದೋಣಿಗಳನ್ನು ಇಳಿಸೋಕೆ ಸಾಧ್ಯವಿಲ್ಲ. ಹಾಗಾಗಿ ಟಿ ಮಾದರಿಯಲ್ಲಿ ಕಡಲ್ ಕೊರೆತ ನಿವಾರಣೆಗಾಗಿ ಇಲ್ಲಿ ತಡೆಗೋಡೆಯನ್ನ ಹಾಕಿ ಎಂಬ ಮನವಿಯನ್ನ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಸಾಕಷ್ಟು ಸಮಯಗಳಿಂದ ಭರತ್ ಶೆಟ್ಟಿ ಅವರ ಆದಿಯಾಗಿ ಸಚಿವರ ಮೇಲೆ ಗಮನವನ್ನು ಕೊಡ್ತಾ ಇದ್ದಾರೆ. ಈ ಹಿಂದೆ ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಂತಹ ದಿನೇಶ್ ಗುಂಡೂರಾವ್ ಮೇಲೆ ಕೂಡ ಅವರು ಮನವಿಯನ್ನ ಮಾಡಿದ್ರು, ಮನವಿ ಪತ್ರಗಳನ್ನು ಕೊಟ್ಟರು. ಈ ಭಾಗದಲ್ಲಿ ಶಾಶ್ವತವಾಗಿ ತಡೆಗೋಡೆಯನ್ನ ಮಾಡಿ ಎಂಬ ಒಂದು ಮನವಿಯನ್ನ ಮಾಡಿದ್ರು. ಆದ್ರೆ ಇಲ್ಲಿ ತನಕ ಅಂತಹ ಯಾವುದೇ ಮನವಿಗಳಿಗೆ ಬೆಲೆ ಸಿಕ್ಕಿಲ್ಲ. ಆದ್ರೆ ಸದ್ಯಕ್ಕೆ ಇರುವಂತವರು UT ಖಾದರ್ ಅವರು ಇಲ್ಲಿನ ಕಡಲಿನ ಆಳ ಅಗಲವನ್ನು ತಿಳಿದಂತವರು, ಕಡಲ್ ಕೊರೆತ ಸಮಸ್ಯೆಯಿಂದಾಗಿ ಯಾವ ರೀತಿಯಾಗಿ ಜನಸಾಮಾನ್ಯರು ಕಷ್ಟಪಡ್ತಾ ಇದ್ದಾರೆ, ಕಡಲ ತೀರದ ನಿವಾಸಿಗಳಿಗೆ ಯಾವ ರೀತಿಯಾಗಿ ಜೀವ ಭಯ ಇದೆ ಅಂತ ಹೇಳಿ ಅವರಿಗೆ ಪ್ರತ್ಯಕ್ಷವಾಗಿ ಗೊತ್ತು ಮತ್ತು ಈ ಬಗ್ಗೆ ಸಾಕಷ್ಟು ತಿಳಿದುಕೊಂಡಂತವರು. ಹಾಗಾಗಿ ಅವರು ಈ ಬಾರಿ ಮನಸ್ಸು ಮಾಡ್ತಾರ, ಕಾದೋಡ್ಬೇಕಾಗಿದೆ. ಶರ್ಮಿತಾ. ಕಿಶನ್, ಈಗ ಮೀನಕಳಿಯ ಪ್ರದೇಶದಿಂದ ಸುಮಾರು ಎಷ್ಟು ವ್ಯಾಪ್ತಿಯಲ್ಲಿ, ಅಂದ್ರೆ ಅಂದಾಜು ಎಷ್ಟು ಕಿಲೋಮೀಟರ್ ನಮ್ಗೆ ಈ ರೀತಿ ಟಿ ಮಾದರಿಯಲ್ಲಿ ಒಂದು ವಾಟರ್ ಬ್ರೇಕ್ ಸಿಸ್ಟಮ್ ಬೇಕು ಅಂತ ಜನ ಕೇಳ್ತಿರೋದು? ಆ ಮೀನಕಳಿಯ ಭಾಗದಲ್ಲಿ ಸುಮಾರು 200 ಮೀಟರ್ ದೂರಕ್ಕೆ ಸದ್ಯಕ್ಕಿರುವಂಥದ್ದು ಕಡಲ್ ಕೊರೆತದ ಭೀತಿ. ಆ ಭಾಗದಲ್ಲಿ ಅಂದ್ರೆ ಮೀನಕಳಿಯ ಆರಂಭವಾಗಿ ಆ ಸಸಿಹಿತ್ಲು ಆ ಭಾಗದಲ್ಲಿ ಕೂಡ ಕಡಲ್ ಕೊರೆತ ಸಮಸ್ಯೆಗಳು ಇದ್ರೂ ಕೂಡ ಮೀನಕಳಿಯ ಪಣಂಬೂರು ಈ ಬೆಲ್ಟ್ ಅಲ್ಲಿ ಏನಿದೆ ಅದು ಸಾಕಷ್ಟು ಮೀನುಗಾರರು ಇರುವಂಥದ್ದು. 200 ಮೀಟರ್ ದೂರದುದ್ದಕ್ಕೂ ಈ ಕಡಲ್ ಕೊರೆತ ಭೀತಿ ಇರುವಂಥದ್ದು. ಮನೆಗಳು ವರ್ಷ ಇಡೀ ಅಂದ್ರೆ ವರ್ಷದ ಮಳೆಗಾಲದಲ್ಲಿ ಮನೆಗಳು ಸಮುದ್ರ ಪಾಲಾಗುವಂತ ಭೀತಿ ಇರುವಂಥದ್ದು. ದೊಡ್ಡದೇನು ಖರ್ಚಿಲ್ಲ, ಸುಮಾರು ಹತ್ರ 50 ಲಕ್ಷ 1 ಕೋಟಿಯ ಒಳಗಾಗಿ ಈ ಯೋಜನೆ ಮುಗಿಬಹುದು. ಆದ್ರೆ ಇಚ್ಛಾಶಕ್ತಿಯನ್ನ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಮಾಡಬೇಕಾಗತ್ತೆ. ಇಚ್ಛಾಶಕ್ತಿಯ ಕೊರತೆಯಿಂದಾಗಿ ಇಂತಹ ಒಂದು ಸಮಸ್ಯೆಗಳು ಆಗ್ತಾ ಇದೆ. ಪ್ರತಿ ವರ್ಷ ಮಳೆಗಾಲದಲ್ಲಿ ಕೂಡ ಇದೇ ಆಗ್ರಹ ಇದೆ. ನಾವು ಕೂಡ ಹೋಗಿ ಸುದ್ದಿಯನ್ನ ಮಾಡ್ತಾ ಇದ್ದೇವೆ, ಇದನ್ನ ಜನಪ್ರತಿನಿಧಿಗಳ ಮುಂದೆ ತೆರೆದಿಟ್ಟುವಂತ ಪ್ರಯತ್ನಗಳನ್ನ ಮಾಡ್ತಾ ಇದ್ದೇವೆ. ಆದ್ರೆ ಆ ಪ್ರಯತ್ನಗಳಿಗೆ ಬೆಲೆ ಸಿಗ್ತಾ ಇಲ್ಲ. ಆದ್ರೆ ಈ ಬಾರಿ ವಿಶೇಷವಾಗಿ ಆ ರಾಜ್ಯದಲ್ಲಿಯೇ ಡೈನಾಮಿಕ್ ಸಚಿವರು ಅಂತ ಕರೆಸ್ಕೊಂಡಂತಹ UT ಖಾದರ್ ಅವರು ಈಗಾಗಲೇ ಕಾರ್ಯವೈಖರಿಯಿಂದ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹೇಗೆ ರಾಜ್ಯದಲ್ಲಿ ದಾಳಿಯನ್ನ ಮಾಡಿ ಜನರ ಆರೋಗ್ಯವನ್ನ ರಕ್ಷಣೆ ಮಾಡ್ತಾ ಇದ್ದಾರೆ, ಅದೇ ರೀತಿಯಾಗಿ ಇಲ್ಲಿ ಕಡಲ್ ಕೊರೆತ ನಿವಾರಣೆಗೆ ತಡೆಗೋಡೆಯನ್ನ ಮಾಡಿ ಜನರ ಜೀವವನ್ನ ಕಾಪಾಡಿ ಅಂತ ಹೇಳಿ ಈಗ ಜನಸಾಮಾನ್ಯರು ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಆ ಪಣಂಬೂರು ಅಂತ ಹೇಳುವಂಥದ್ದು ಬಹಳ ಪ್ರಸಿದ್ಧವಾದ ಬೀಚ್. ಆ ಪಣಂಬೂರು ಬೀಚಿಗೆ ತಾಗಿಕೊಂಡಿರುವಂಥದ್ದು ಮೀನಕಳಿಯ ಪ್ರದೇಶ. ಆ ಬಳಿಕ ಸಸಿಹಿತ್ಲಾಗಿರ್ಬೋದು, ಬೇರೆ ಬೇರೆ ಭಾಗಗಳು ಅದೇ ಕಡಲ ತೀರದ ಬದಿಯಲ್ಲಿ ಇರುವಂಥದ್ದು. ಹಾಗಾಗಿ ಮೀನಕಳಿಯದಲ್ಲಿ ಸುಮಾರು 200 ಮೀಟರ್ ದೂರದುದ್ದಕ್ಕೂ ಈ ತಡೆಗೋಡೆಯನ್ನ ಹಾಕಿ ಎಂಬ ಮನವಿಯನ್ನ ಸದ್ಯಕ್ಕೆ ಮಾಡ್ತಾ ಇರುವಂಥದ್ದು. ಶರ್ಮಿತಾ.